ಪ್ರಾರ್ಥನೆ, ಆರಾಧನೆ ಮತ್ತು ವಿಜ್ಞಾಪನ ಪ್ರಾರ್ಥನೆ ಕೇಳಲಿಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಮಾಡೋಣ. ಈ ವಾರ ನಾನು ಅನ್ಯ ಭಾಷೆ ಬಗ್ಗೆ ಭಾಗ 2 ಕೊಡ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ, ನೆನಪಿದೆಯಾ? ಆದರೆ ಇವತ್ತು ಕೊಡೋದಿಲ್ಲ, ಯಾಕೆಂದರೆ ಸ್ವಲ್ಪ ಹೊಸ ಜನಗಳು ಇರುವಂಥ ಒಂದು ಕಾರಣಕ್ಕೋಸ್ಕರ ಇವತ್ತು ನಾವು ಕ್ರಿಸ್ತನ ಪ್ರೀತಿಯ ಬಗ್ಗೆ ನಾನು ಕೊಡ್ತೀನಿ, ಆಯಿತಾ? ಕ್ರಿಸ್ತನ ಪ್ರೀತಿಯ ಬಗ್ಗೆ ಕೇಳಿಸ್ತಾ ಇದೆಯಾ? ಕ್ರಿಸ್ತನ ಪ್ರೀತಿಯ ಬಗ್ಗೆ ನಾನು ಕೊಡ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅನ್ಯ ಭಾಷೆನ ನೆಕ್ಸ್ಟ್ ವೀಕಲ್ಲಿ ನಾನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ಆಯಿತಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಅಂತ ಹೇಳಿದ್ರೆ ಪ್ರೀತಿ, ಪ್ರೀತಿ ಅಂತ ಹೇಳಿದ್ರೆ ಯೇಸು. ಯೇಸುದು ಗುಣ ಪ್ರೀತಿ ಅಲ್ಲ, ಯೇಸುದು ಗುಣ ಪ್ರೀತಿ ಅಲ್ಲ. ಈಗ ರಾಜಮ್ಮಂದು ಗುಣ ಯಾವುದು ಅಂತ ಕೇಳಿದಾಗ ಪ್ರೀತಿಸೋಳು, ಸ್ವಲ್ಪ ಕೋಪಿಷ್ಟೆ, ಸ್ವಲ್ಪ ಜಗಳ ಗಂಟಿ, ಇದೆಲ್ಲ ಹೇಳ್ತಾರೆ, ನಿಜ ಅಲ್ವಾ? ಆದರೆ ರಾಜಮ್ಮನೇ ಜಗಳ ಗಂಟಿನ? ಹಂಗೇನೆ ಯೇಸು ಸ್ವಾಮಿ ಪ್ರೀತಿ ಗುಣ ಅಲ್ಲ ಅವ್ರದ್ದು, ಅವರೇ ಪ್ರೀತಿಯ ಒಂದು ಗಣಿ, ಅವರೇ ಪ್ರೀತಿ. ಅವರ ನರನಾಡಿಗಳಲ್ಲೇ ಪ್ರೀತಿ ಇದೆ. ಸೌಂಡ್ ಮಾಡಬೇಡಿ ಪಾತ್ರ, ಮೆಲ್ಲ ನಿಧಾನಕ್ಕೆ ಇಡಬೇಕು. ನರನಾಡಿಗಳಲ್ಲಿ ಪ್ರೀತಿ ಇದೆ, ರಕ್ತ ಕಣಗಳಲ್ಲಿ ಪ್ರೀತಿ ಇದೆ. ಅವರ ಪ್ರೀತಿ ಕಲ್ಮಸವಾದಂಥ ಪ್ರೀತಿ ಅಲ್ಲ, ಅವರ ಪ್ರೀತಿ ಭಯಂಕರವಾದಂಥ ಪ್ರೀತಿ. ಎಂಥ ಪ್ರೀತಿ? ಭಯಂಕರವಾದ ಪ್ರೀತಿ. 1ನೇ ಯೋಹಾನ, ಇವತ್ತು ಯೋಹಾನ ಅಧ್ಯಾಯದಲ್ಲಿ ಕೆಲವೊಂದು ಪ್ರೀತಿಯ ಪಾಠಗಳನ್ನು ನಾವು ಕರೆಯೋಣ. ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯ ಓದಿ. ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಕೊಡಬೇಕೆಂದು ಆತನನ್ನು ಕೊಟ್ಟನು. ಹಾಗಾದರೆ ಪ್ರಿಯರೇ, ದೇವರ ಮಕ್ಕಳಾಗಿರೋಂಥ ನನ್ನ ಮೇಲೆ ನಿನ್ನ ಮೇಲೆ ಮಾತ್ರ ಪ್ರೀತಿ ಇಡಲಿಲ್ಲ, ಇಡೀ ಲೋಕದ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಅಲ್ಲಲ್ಲಿಯ ಯಾವುದ್ರ ಮೇಲೆ ಪ್ರೀತಿ ಇಟ್ಟಿದ್ದಾರೆ? ಇವತ್ತು ಕುಡ್ಕೊಂಡು ಒದ್ದಾಡುವಂಥ ವ್ಯಕ್ತಿಗಳ ಮೇಲೂ ಪ್ರೀತಿ ಇದೆ, ವ್ಯಭಿಚಾರ ಮಾಡೋದ್ರ ಮೇಲೆ ಪ್ರೀತಿ ಇದೆ, ಅನ್ಯಾಯ ಮಾಡೋರ ಮೇಲೆ ಪ್ರೀತಿ ಇದೆ. ಆದರೆ ಅವ್ರಿಗೆ ವಚನವನ್ನು ಕೊಟ್ಟು ದೇವರು ಕರೀತಾ ಇದ್ದಾರೆ, ಬಾ 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 ಅಂತೇಳಿ. ಅಲ್ಲಿ ನೋಡಿ ಬರ್ತದೆ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ, ನಂಬದೆ ಇರುವವರು ನಾಶ ಆಗ್ತಾರೆ, ನಂಬುವವರು ಆಶೀರ್ವಾದ ಹೊಂದ್ತಾರಂದಿ ವಾಕ್ಯ ನೋಡಿ. ಅಲ್ಲಿ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ, ಯಾರನ್ನ? ಯೇಸು ಕ್ರಿಸ್ತನನ್ನು ಯಾರು ನಂಬ್ತಾರೋ ಅವರಿಗೆ ನಾಶನ ಇಲ್ಲ. ನೋಡಿ ಪ್ರಿಯರೇ, ಯೇಸುವಿನ ವಚನದಲ್ಲಿ ಈ ಒಂದು ಬೈಬಲ್ ಪುಸ್ತಕಕ್ಕೆ ಇನ್ನೊಂದು ಹೆಸರು ಪ್ರೀತಿಯ ಪುಸ್ತಕ ಅಂತೇಳಿ. ಏನು? ದೇವರು ನಮ್ಮನ್ನ ಪ್ರೀತಿ ಮಾಡಿರ್ತಕ್ಕಂಥ ಪುಸ್ತಕ. ನಾವೇನು ಭಾಳ ಒಳ್ಳೆಯವರಿಂದ ಪ್ರೀತಿ ಮಾಡಲಿಲ್ಲ, ಪ್ರೀತಿ ಮಾಡಲಿಲ್ಲ. ನಮ್ಮನ್ನು ನಾವು ಪಾಪಿಗಳಾಗಿದ್ದಾಗಲೇ ನಮ್ಮನ್ನು ಪ್ರೀತಿ ಮಾಡಿದ್ರು. ಅಲ್ಲಲ್ಲಿಯ 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 ಅವ್ರು ಯಾವ ಥರ ಪ್ರೀತಿ ಮಾಡಿದ್ರು ನೋಡೋಣ. ರೋಮಪುರ 5:8. ರೋಮಪುರ 5:8 ಓದವ. ಆದರೆ ನಾವು ಪಾಪಿಗಳಾಗಿದ್ದರೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಪಡಿಸಿದ್ದಾನೆ. ಸ್ವಲ್ಪ ಜನ ಆಗೋದು. ನಾವು ಪಾಪಿಗಳಾಗಿದ್ದಾಗಲೂ ನಾವೇನು ಒಳ್ಳೆಯವರು ಅಂತ ನಮ್ಮ ಹತ್ರ ಬರಲಿಲ್ಲ. ಈಗ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಪ್ಪ, ಇಲ್ಲಿ ಪಾಪ ಮಾಡದೇ ಇರೋ ಎಷ್ಟು ಜನ ಇದ್ದೀರಪ್ಪ? ಎಲ್ಲರೂ ಮಾಡಿದ್ದಾನೆ. ಈಗ ಬೇರೆ ಗ್ರಂಥಗಳಲ್ಲಿ ಹೇಳ್ತಿದೆ, ದುಷ್ಟ ಶಿಕ್ಷಕ ಶಿಷ್ಟ, ದುಷ್ಟ ಶಿಕ್ಷಕ, ದುಷ್ಟರಿಗೆಲ್ಲ ಶಿಕ್ಷೆ ಆಗೋ ಪಕ್ಷಕ್ಕೆ ನಾನು ನೀನು ಯಾರು ಇರೋದಿಲ್ಲ ಕಣಮ, ಎಲ್ಲ ನರ್ಕಕ್ಕೆ ಹೋಗ್ಬಿಡ್ತೀವಿ. ದುಷ್ಟರಿಗೆಲ್ಲ ಶಿಕ್ಷೆ ಆಗೋದಾದ್ರೆ ನಾನು ನೀನು ಎಲ್ಲ ನರ್ಕಕ್ಕೆ ಹೋಗ್ಬಿಡ್ತೀವಿ. ನಿಜ ಅಲ್ವಾ? ದುಷ್ಟರಿಗೆಲ್ಲ ಶಿಕ್ಷೆ ಆಗೋದ್ರೆ ನಾನು ನೀನು ಎಲ್ಲರೂ ಕೂಡ ನರ್ಕಕ್ಕೆ ಹೋಗ್ಬೇಕು. ಆದರೆ ದುಷ್ಟರನ್ನ ಒಳ್ಳೆಯ ದಾರಿಗೆ ತಂದು ಸ್ವರ್ಗಕ್ಕೆ ಸೇರಿಸೋದು. ಇವತ್ತು ಒಬ್ಬ ಕಳ್ಳ ಅಂತ ಬಿಡಬಾರ್ದು, ಒಬ್ಬ ವ್ಯಭಿಚಾರಿಯಿಂದ ಬಿಡಬಾರ್ದು. ಅಂಥವ್ರನ್ನ ಆ ಪಾಪದ ದಾರಿಯಿಂದ ತಪ್ಪಿಸ್ಬೇಕಿದ್ರೆ ನಮ್ಗೆ ಅವ್ರ ಮೇಲೆ ಪ್ರೀತಿ ಇರಬೇಕು. ಇವತ್ತು ಏನಾಗ್ತದೆ ಗೊತ್ತಾ? ಮಾನ್ಯ ನಾಳೆ ಒಂದು ಕೆಟ್ಟ ಹುಡುಗಿ ಇರ್ತಾಳೆ, ಅವಳ ಜೊತೆಯಲ್ಲಿ ಮಾನ್ಯ ಕಾಲೇಜಿಗೆ ಹೋಗ್ಬಿಟ್ರೆ ಸಾಕು, ಅವಳ ಜೊತೆ ಸೇರ್ಬಿಟ್ರೆ ಕಾಲು ಮುರಿತೀನಿ ಅಂತ ಹೇಳೋದು ಇಲ್ಲ. ಮಾನ್ಯನ ಮುಖಾಂತರ ಆ ಹುಡುಗಿ ಬದಲಾಗಲಿಕ್ಕೆ ಸಾಕು. ಅಥವಾ ಮಾನ್ಯ ಲೋಕದ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಆ ಹುಡುಗಿ ಥರನೂ ಆಗ್ಬೋದು. ನೋಡಿ, ನಾವು ವ್ಯಭಿಚಾರಿಗಳು, ಮೋಸಗಾರರು, ಕಳ್ಳರು, ಕಾಕರ ಮಧ್ಯದಲ್ಲಿ ಹೋಗಿ ಅವರಿಗೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿ ಅವ್ರಿಗೆ ಹೇಳ್ಬೇಕು, ನೋಡಪ್ಪ ನೀನು ಮಾಡ್ತಾ ಇರೋದು ಪಾಪದ ಕಾರ್ಯ, ಯೇಸು ಸ್ವಾಮಿ ನಿನ್ನ ತುಂಬ ಪ್ರೀತಿಸ್ತಾ ಇದ್ದಾನೆ,
ನಿನ್ನ ಮೇಲೆ ಪ್ರೀತಿಗೋಸ್ಕರನೇ ಅವತ್ತು ಪ್ರಾಣ ಕೊಟ್ಟರು. ಬರ್ತಾ ಇಲ್ಲ ಸೌಂಡು? ಯೇಸು ಸ್ವಾಮಿ ನಿನ್ನ ಮೇಲೆ ಪ್ರೀತಿಯಿಂದನೇ ಅವರು ಪ್ರಾಣ ಕೊಟ್ರಪ್ಪ ಅಂತ ನಾವು ಹೇಳ್ಬೇಕು. ನೋಡಿ, ನಾವು ಪಾಪಿಗಳ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನನ್ನ ಮೇಲೆ ನಿನ್ನ ಮೇಲೆ ಇರೋಂಥ ಪ್ರೀತಿನ ಸಿದ್ಧಾಂತಪಡಿಸಿದ್ದಾರೆ ಅಂತ ದೇವರ ವಾಕ್ಯದಲ್ಲಿ ಬಂದಿದೆ. ಹಾಗಾದರೆ ಶೋಭಾ ಒಳ್ಳೆಯವಳು ಅಂತ ಪ್ರೀತಿ ಮಾಡಲಿಲ್ಲ, ರಾಜಮ್ಮ ಒಳ್ಳೆಯವ್ರ ಅಂತ ಪ್ರೀತಿ ಮಾಡಲಿಲ್ಲ, ಚಂದ್ರಶೇಖರ ಒಳ್ಳೆಯವ್ರ ಅಂತ ಪ್ರೀತಿ ಮಾಡಲಿಲ್ಲ. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ನಮ್ಮನ್ನು ದೇವರು ಕರುಣಿಸಿ ಕೃಪೆಯಿಂದ ಪ್ರೀತಿ ಮಾಡಿದ್ರು ಪ್ರಿಯರೇ. ನಮ್ಮ ಮೇಲೆ ಕೃಪೆ ತೋರಿಸಿದ್ರು. ಕೃಪೆ ಅಂತಂದರೆ ಯೋಗ್ಯತೆ ಇಲ್ಲದಂಥ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ರು. ಯಾವುದ್ರ ಮೂಲಕ? ಯೇಸುವಿನ ರಕ್ತದ ಮೂಲಕ. ಹಲ್ಲೆಲೂಯಾ. ಯಾವುದರ ಮೂಲಕ? ಗ್ಯಾರಂಟಿನ. ಹಾಗಾದರೆ ದೇವರು ಪ್ರೀತಿ ಸ್ವರೂಪಿ, ದೇವರು ಪ್ರೀತಿ ಸ್ವರೂಪಿ ಇದೆ. 2 ವಾಕ್ಯನ ನೀವು ಓದಿದ್ರಿ ಅಲ್ವಾ? ಇನ್ನೊಂದು ವಾಕ್ಯನ ಕೂಡ ನಾವು ತೆಗೆದು ಓದ್ಬಿಡೋಣ. ಒಂದೇ ನಿಮಿಷ. ಇನ್ನೊಂದು ವಾಕ್ಯ ಓದೋಣ. ಹಾಗಾದರೆ ದೇವರು ಪ್ರೀತಿ ಸ್ವರೂಪಿ ಆದಮೇಲೆ ನಾವು ಯಾವ ಥರ ಇರಬೇಕು ಅಂತ ಇವತ್ತು ಸ್ವಾಮಿ ನಮ್ಮನ್ನು ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ವಾಕ್ಯ ನೋಡಿ ಯಾವ ಥರ ಬರೆದಿದೆ ಅಂದರೆ, ಓದಿ 4:8. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಏಕೆಂದರೆ ದೇವರು ಪ್ರೀತಿ ಸ್ವರೂಪಿಯೋ. ದೇವರು ಪ್ರೀತಿ ಸ್ವರೂಪಿಯೋ. ದೇವರೆಲ್ಲ ಇದ್ದಾರೆ. ಪ್ರೀತಿ ಸ್ವರೂಪಿಯೋ. ಪ್ರೀತಿ ಗುಣ ಅಲ್ಲ, ಸ್ವರೂಪನೇ ಅವ್ರದ್ದು ಪ್ರೀತಿ. ಈಗ ಬಾಯಿಗೆ ಜಾಂಗೀರ್ ಹಾಕಿದಾಗ ಖಾರ ಬರ್ತದ? ಅದ್ರ ಗುಣ ಅಲ್ಲ, ಅದು ಜಾಂಗೀರೇ ಸಿ ಅಲ್ವಾ? ಜಾಂಗೀರೇ ಸಿ. ಹಾಗೇನೆ ಬೇವನ್ನ ತಿಂದರೆ ಅದು ಗುಣ ಅಲ್ಲ, ಅದರ ಸ್ವರೂಪನೇ ಆ ಥರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಹಂಗೇನೆ ದೇವರನ್ನೇ ಪ್ರೀತಿ. ಅವರು ಪ್ರೀತಿ ತುಂಬಿದಂಥ ಒಂದು ಗಣಿಯಾಗಿದ್ದಾರೆ. ಅವ್ರು ಯಾವ ಪಾರ್ಸಲ್ಲಿ ನೋಡಿದ್ರು ಅವ್ರಿಗೆ ದ್ವೇಷ ಅಂತ ಹೇಳೋದಿಲ್ಲ. ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ. ಹಾಗಾದರೆ ಸ್ವಾಮಿ ಹೇಳ್ತಿದ್ದಾರೆ ನಿಮಗೆ, ದೇವರು ಪ್ರೀತಿ ಸ್ವರೂಪಿಂದ 3 ವಾಕ್ಯನ ಓದಿದ್ರಲ್ವ? ಹಲ್ಲೆಲೂಯಾ. ಒಂದನೇ ಯೋಹಾನ 3:16 ಓದಿದ್ರಿ. 2ನೇದಾಗಿ ಯಾವುದ್ರಲ್ಲಿ ಓದಿದ್ರಿ? ರೋಮಪುರ 5:8 ಓದಿದ್ರಿ. ಈಗ ನೀವು 1ನೇ ಯೋಹಾನ 4:8 ನೀವು ಓದ್ತಾ ಇದ್ದೀರಾ, ದೇವರು ಪ್ರೀತಿ ಸ್ವರೂಪಿದ್ದಳಿ. ನಾನು ಒಂದು ಮಾತು ಕೇಳ್ತೀನಿ, ನಾಯಿಯ ಹೊಟ್ಟೆಲಿ ಯಾವ ಮಗು ಹುಟ್ಟೋದು? ಕೇಳಿಸ್ತಾ ಇಲ್ಲ? ನಾಯಿ. ಆನೆ ಹೊಟ್ಟೆಲಿ ಯಾವ ಮರಿ ಹುಟ್ಟೋದು? ಮನುಷ್ಯನ ಹೊಟ್ಟೆಲಿ ಯಾವ ಮರಿ ಹುಟ್ಟೋದು? ಮಕ್ಕಳು ಹುಟ್ಟೋದು ಮನುಷ್ಯನೇ. ಆಗ ನಿಮಗೆ ಏನು ಹೆಸರು ಈಗ? ಎಲ್ಲಲ್ಲ, ನಿಮಗೆ ಏನು ಅಂತ ಕರೀತಾರೆ ಈಗ? ನಿಮ್ಮನ್ನ ಅಲ್ಲ, ನಿಮ್ಮನ್ನ ದೇವರ ಮಕ್ಕಳು. ಹಾಂ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ನಿಮ್ಮನ್ನ ಏನು ಅಂತ ಕರಿತಿದ್ದಾರೆ ಈಗ? ದೇವರ ಮಕ್ಕಳು ಅಂತ ಕರೆದ ಮೇಲೆ ನೀವು ಹೆಂಗಿರ್ಬೇಕು? ದೇವ್ರ ಥರನೇ ಇರಬೇಕು. ನಮಗೆ ಇನ್ನೊಂದು ಹೆಸರೇನು? ಇನ್ನೊಂದು ಹೆಸರೇನು ಅಂತ ಕೇಳಿದ್ರೆ ಕೇಳಿಸ್ತಾ ಇಲ್ಲ. ಯಾಕೆ ಇಬ್ಬರು ಹೇಳೋದು? ದೇವ್ರ ಮಕ್ಕಳು ದೇವ್ರ ಥರ ಇರಬೇಕು. ನಾಯಿ ಹೊಟ್ಟೆಯಲ್ಲಿ ಹಂದಿ ಹುಡ್ತದ? ಹುಲಿ ಹೊಟ್ಟೆಯಲ್ಲಿ ನಾಯಿ ಹುಡ್ತದ? ಮನುಷ್ಯನ ಹೊಟ್ಟೆಯಲ್ಲಿ ಗೆಂಡ ಮೃಗ ಹುಡ್ತದ? ಆಗ ದೇವ್ರ ಮಕ್ಕಳು ನಾವು ದೇವರಾಗಿರ್ಬೇಕು. ನಾವು ದೇವ್ರ ಥರನೇ ಇರಬೇಕು. ನಮ್ಮನ್ನ ಕಂಡಾಗ ದೇವ್ರ ರೂಪ ಕಾಣಬೇಕು. ಇವತ್ತು ನಮ್ಮನ್ನ ಕಂಡಾಗ ಕಲ್ಲೆಷ್ಟು ಹೊಡಿಯಕ್ಕೆ ಬರ್ತಾರೆ ಜನ. ಯಾಕೆ? ನಾವು ಇಲ್ಲಿ ದೇವ್ರ ಥರ ಇರ್ತೀವಿ, ಹೊರಗಡೆ ಹೋದಾಗ ದೆವ್ವ ಥರ ಇರ್ತೀವಿ. ಮನೆಗೆ ಹೋದಾಗ ದೆವ್ವ ಥರ, ಇಲ್ಲಿ ದೇವ್ರ ಥರ. ಹಲ್ಲೆಲೂಯಾ. ಸ್ವಾಮಿ ಹೇಳ್ತಿದ್ದಾರೆ, ನೀನು ನಿಜವಾಗಿ ದೇವರ ಮಗಳೇ ಆಗಿದ್ರೆ, ದೇವರ ಮಗನೇ ಆಗಿದ್ರೆ ನೀನು ನನ್ನ ಸ್ವರೂಪನ ತಗೋಬಾ, ನನ್ನ ಗುಣನ ತಗೋಬಾ, ನನ್ನ ಪ್ರೀತಿನ ತಗೋಬಾ. ಪ್ರೀತಿ ಇದೆ ತಗೊಂಡು ಇವತ್ತು ಹೆಂಗಿದೆ ಗೊತ್ತಾ ಪ್ರೀತಿ? ಹಲೋ, ಆ ಪ್ರೀತಿಲಿ ವ್ಯತ್ಯಾಸ. ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ ನಾನು. ನಿಜವಾದಂತಹ ಪ್ರೀತಿ ಮಾಡತಕ್ಕಂಥವನು ಯಾವ ಥರ ಇರಬೇಕು ಅಂತ ಗೊತ್ತಾ? ಇನ್ನೊಬ್ರು ಅವನು ಎಂಥ ಸ್ಥಿತಿಲೇ ಇರಲಿ ಅವನ ಪ್ರೀತಿ ಮಾಡಬೇಕು. ಇವತ್ತು ನಾವು ಪ್ರೀತಿ ಮಾಡೋದು ಯಾವ ಥರ ಗೊತ್ತಾ? ನೋಡಿ ಮಾಡಿ ಪ್ರೀತಿ ಮಾಡ್ತೀವಿ. ಅದೇ ಅಧ್ಯಾಯದ 16ನೇ ವಾಕ್ಯ ತಗೊಳ್ಳಿ. ನೀವು ಇದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ನೋಡಿ ಮಾಡಿ ಪ್ರೀತಿ ಮಾಡೋದು. 16. ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪಿಯು. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ಸಾಕು. ಅರ್ಥ ಆಯ್ತಾ? ಅರ್ಥ ಆದಮೇಲೆ ವಿವರಣೆ ಬೇಡ ಅಲ್ಲ?
ದೇವರು ಕುಕ್ಕರ್ ಬಿಸಿಲೋ ಯಾಕಪ್ಪ, ದೊಡ್ಡ ಹಾಲು ದೊಡ್ಡ ಅಡುಗೆ ಮನೆ ಕೊಡಪ್ಪ. ದೇವರು ನಮ್ಮಲ್ಲಿಟ್ಟಿರೋ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಮತ್ತು ನಂಬಿದ್ದೇವೆ. ಚರ್ಚಿಗೆ ಬಂದ ಮೇಲೆ ನಿಮಗೆ ಯೇಸು ಕ್ರಿಸ್ತನ ಪ್ರೀತಿ ಇರೋದು ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ನಿಜ, ಗೊತ್ತಾಗಿಯೂ ಕೂಡ ನಾವು ನಾಟಕ ಆಡೋದು ಬೇಡ, ತಪ್ಪು ತಿಳ್ಕೊಳ್ಳೋದು ಬೇಡ. ದೇವರು ಯಾವುದೇ ಕಾರಣ ಕೋಪಿಸಿಕೊಳ್ಳುವಂಥ ದೇವರಲ್ಲ, ನಮ್ಮ ದೇವರು ಪ್ರೀತಿಸುವಂಥ ದೇವರು. ಅಲ್ಲಲ್ಲಿಯ ನಂಬಿದೆ. ದೇವರು ಪ್ರೀತಿಸೋರು ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಹಾಗಾದರೆ ನೀವು ಪ್ರೀತಿಯಲ್ಲಿ ಇದ್ರೆ ಮಾತ್ರ ನಿಮ್ಮ ಒಳಗಡೆ ದೇವರಿದ್ದಾರೆ ಅಂತ ಅರ್ಥ. ಪ್ರೀತಿಯಲ್ಲಿ ನೆಲೆಗೊಳ್ಳದವನು ದೇವರಲ್ಲಿ ನೆಲೆಗೊಂಡಿಲ್ಲ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾದ್ರೆ ದೇವರು ನಿನ್ನ ಒಳಗಡೆ ನೆಲೆಗೊಂಡಿರ್ಬೇಕಾದ್ರೆ ನೀನು ಎಲ್ಲರನ್ನ ಯಥಾರ್ಥವಾದ ಪ್ರೀತಿಯಿಂದ ನೋಡಬೇಕು. ಯಥಾರ್ಥವಾದ. ಇವತ್ತು ಕಪಟತನದ ಪ್ರೀತಿ ಕುಕ್ಕರ್ ವಿಷಯಲಾಯಿತು ಒಂದು ನಿಮಿಷ. ಹಾಗಾದರೆ ದೇವರ ಪ್ರೀತಿಯನ್ನು ನಾವು ಯಾವ ಥರ ಇತರ ಜನಗಳಿಗೆ ತೋರಿಸ್ಬೇಕಾದ್ರೆ, ಒಬ್ಬ ಬೋಧಕ ಬರ್ತಾನೆ, ಒಬ್ಬ ವ್ಯಕ್ತಿ ಹೇಳ್ತಾನೆ, ನೋಡಿ ದೇವರು ಕೊಟ್ಟಂಥ ಆಜ್ಞೆಗಳ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ 10 ಆಜ್ಞೆಗಳನ್ನ ಕೊಟ್ಟರು, 603 ನಿಯಮಗಳನ್ನ ಕೊಟ್ಟರು. ಟೋಟಲ್ ಆಗಿ 613 ನಿಯಮಗಳು ಮತ್ತು ಆಜ್ಞೆಗಳ ಪಾಲಿಸ್ಬೇಕಾಯಿತು. ಅದು ಯೇಸು ಸ್ವಾಮಿ ಸತ್ತ ಮೇಲೆ 2 ಆಜ್ಞೆ ಕೊಟ್ಟಿರೋದು. ಆ ಆಜ್ಞೆ ಏನು ಅಂತ ನಾವು ಇಲ್ಲಿ ನೋಡೋಣ. ಒಂದು ನಿಮಿಷ. ಆ ಆಜ್ಞೆ ಏನಂತ ನಾವು ನೋಡೋಣ. 13ನೇ ಅಧ್ಯಾಯ 34-35 ಓದು ಮಗಳ. ಈಗ 34-35 ಓದವ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ನಾನು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡ್ತೇನೆ. ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇಲ್ಲದೆ ಎಲ್ಲರಿಗೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು. ಈಗ ಈ ಮಗಳು ಈ ವಚನ ನಾವು ಓದಿಲ್ಲ, ಯಾವುದು ಇದಕ್ಕಿದ್ರು ಇನ್ನೊಂದು ವಚನ ಚೆನ್ನಾಗಿದೆ, ಅದನ್ನು ನಾನು ಮತ್ತೆ ಕೊಡ್ತೀನಿ. ಇಲ್ಲಿ ನಿಜವಾದಂಥ ನೀವು ದೇವರ ಮಕ್ಕಳೇ ಆಗಿದ್ರೆ, ನಾನು ನಿಮಗೆ ಓದಪ್ಪ 13:34 ಪುನಃ ಓದೋದು. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಹಳೆ ಒಡಂಬಡಿಕೆ ಆಜ್ಞೆ ಅಲ್ಲ, ಈಗ ಒಂದು ಹೊಸ ಆಜ್ಞೆನ ದೇವರು ಇವತ್ತು ನಿಮಗೆ ಈ ಭಾನುವಾರದೇ ಬಳಸ್ತಿದ್ದಾರೆ. ಅದು ಯಾವುದು ಆಜ್ಞೆ? ಚಪ್ಪಳ ಹೊಡೆಯೋದಲ್ಲ, ಅದು ಮಾಡಬೇಕೀಗ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಿಮ್ಮ ಸೊಸೆ ಗಾಂಚಾಳಿ ಮಾಡಿದ್ರು ಪ್ರೀತಿಸ್ಬೇಕು. ನಿಮ್ಮ ಗಂಡ ರೌಡಿ ಥರ ಆಡಿದ್ರು ಪ್ರೀತಿಸ್ಬೇಕು. ನಿಮ್ಮ ಹೆಂಡತಿ ಹುಚ್ಚಕೆಂಪಿ ಥರ ಆಡಿದ್ರು ಪ್ರೀತಿಸ್ಬೇಕು. ನಿಮ್ಮ ಹೆಂಡತಿ ಹುಚ್ಚಕೆಂಪಿ ಥರ ಆಡಿದ್ರು ಪ್ರೀತಿಸ್ಬೇಕು. ಮಕ್ಕಳು ಏನೇ ಮಾಡಿದ್ರು ಪ್ರೀತಿಸ್ಬೇಕು. ಅಲ್ಲಲ್ಲಿಯ ಕಷ್ಟ ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ, ಅವ್ರ ದಾರಿಗೆ ಬರಲಿಂದ ಪ್ರಾರ್ಥನೆ ಮಾಡಿ. ಇವತ್ತು ಬೆಳಿಗ್ಗೆ ನನ್ನ ಮಗನಿಗೆ ಸರಿಯಾಗಿ ಬೈದೆ, ಹೋದ ಮೇಲೆ ಅವನಿಗೆ ಸಾರಿ ಕಳ್ಕೊಂಡು ಟಾಟಾ ಬಾಯ್ ಬಾಯ್ ಮಾಡಿನೇ ಕಳಿಸ್ದೆ. ಯಾಕೆಂದರೆ ಬೈಯೋದು ಗದ್ರೋದು ತಪ್ಪಲ್ಲ. ಬೈದ್ಬಿಟ್ಟು ಗದ್ರಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದು ಪ್ರೀತಿ ಅಲ್ಲ. ಬೈಬೇಕು, ಗದರಬೇಕು, ಪ್ರೀತಿ ಮಾಡಬಿಟ್ಟು ಟೈಮಲ್ಲಿ ಪ್ರೀತಿ ಮಾಡಬೇಕು. ಯೇಸು ಸ್ವಾಮಿನೇ ಗದರಿದ್ದಾರೆ. ಎಲೆ ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ ಅಂತ ಬೈದಿದ್ದಾರೆ ಶಿಷ್ಯಂದ್ರಿಗೆ. ಸುಣ್ಣ ಹಚ್ಚಿದ ಸಮಾಧಿಯೇ ಅಂತ ಬೈದ್ಬಿಟ್ಟಿದ್ದಾರೆ. ಯೇಸು ಸ್ವಾಮಿನೇ ಬೈದ್ಬಿಟ್ಟಿದ್ದಾರೆ. ಅಲ್ಲಲ್ಲಿಯ ಸೈತಾನೇ ಅಂತ ಬೈದ್ಬಿಟ್ಟಿದ್ದಾರೆ ಪೇತ್ರನಿಗೆ. ಸೈತಾನೇ ತೊಲಗಿ ಹೋಗು ಅಂತೇಳಿ. ಆದರೆ ಅಷ್ಟೇ ಪ್ರೀತಿ ಮಾಡ್ತಿದ್ರು ಅವರು. ಯೇಸು ಸ್ವಾಮಿನ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟ ಪೇತ್ರ. ಜೊತೆಯಲ್ಲೇ ಇದೆ 3 ಸಲ ಅಲ್ಲಗಳಿದ್ದಾನೆ. 3 ಸಲ ಅಲ್ಲಗಳಿದ್ರು ಅವನ ಬಂದು ಫಸ್ಟ್ ಪ್ರೀತಿ ಮಾಡಿದೆ. ಅವನ ಸತ್ತು ಅವರು ಎದ್ದು ಬಂದ ಮೇಲೆ ಫಸ್ಟ್ ಯಾರು ಗೊತ್ತಿಲ್ಲದಾದ್ರೆ ಅವ್ರನ್ನೇ ಬಂದು ಪ್ರೀತಿ ಮಾಡಿದ್ರು. ಹಾಗೇನೆ ನಾನು ನೀನು ಕೂಡ ಯಾವ ಥರ ಪ್ರೀತಿ ಮಾಡೋದ್ರಿಂದ ಒಂದು ಹೊಸ ಆಜ್ಞೆ ಕೊಡ್ತೇನೆ. ನೀನೆಂದರೆ ನೀವು ಶೋಭಾ ನೀನು ಓದಪ್ಪ. ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹಂಗೆ ಹೇಳ್ಕೊಂಡು ಕಾಲೇಜು ಮಕ್ಕಳು ಹುಡುಗನ ಹುಡುಗಿ ಪ್ರೀತಿ ಮಾಡೋದಲ್ಲ, ಆ ಥರದ ಪ್ರೀತಿ ಅಲ್ಲ. ಪಕ್ಕದ ಮನೆ ಗಂಡಸನ ಪಕ್ಕದ ಮನೆ ಹೆಂಡತಿನ ಪ್ರೀತಿ ಮಾಡೋದಲ್ಲ. ನಮ್ಮ ಕಣ್ಣು ನನ್ನ ಹೆಂಡತಿ ಪಕ್ಕದಲ್ಲಿದ್ರು ಇನ್ನೊಂದು ಹೆಂಡತಿನ ನೋಡಿದ್ರೆ ಅದು ಕೆಟ್ಟ ಪ್ರೀತಿ. ಹಲೋ, ನಿಜನಾ? ತನ್ನ ಗಂಡನ ಬಿಟ್ಟು ಇನ್ನೊಂದು ನೋಡ್ಕೊಂಡು ನೋಡಿ ಅವ್ರನ್ನ ನೋಡಿ ಕಲೀರಿದೊಳಗೆ ಎಲ್ಲೋ ಒಂದು ಕಡೆ ನೀನು ಅವ್ನ ಬಗ್ಗೆ ಭಾವನೆ ಬರ್ತಾ ಇದ್ದತ್ತ. ನಿಜ. ಗಂಡನಿಗೆ ಬೈಯೋದು ರೀ ಅವನ ನೋಡಿ ಕಲೀರಿ ಅಂತೇಳಿ, ಆಗ ಹೆಂಡತಿಗೆಲ್ಲ ಅವನ ಮೇಲೆ ಮನಸ್ಸಿದೆ ಅಂತ ಅರ್ಥ.
ಅವನ ನೋಡಿ ಕಲಿಬೇಡಿ ತಿಳ್ಬೇಡಿ, ಯೇಸು ಸ್ವಾಮಿ ಮುಖಾನ ನೋಡಿ ನಾವು ಕಲಿಯೋಣ. ಅಲ್ಲಲ್ಲಿಯ ನೀವು ಇನ್ನು ಮುಂದಕ್ಕೆ ಎಲ್ಲಾದ್ರೂ ನಿಮ್ಮ ಹೆಂಡತಿಗಾಗಲಿ ನಿಮ್ಮ ಗಂಡನಿಗಾಗಲಿ ಅವ್ರನ್ನ ನೋಡಿ ಕಲೀರಿದ್ರೆ ನಿಮ್ಮ ಒಲವು ಅವ್ರ ಮೇಲೆ ಹೋಯ್ತು ಅಂತ ಅರ್ಥ. ಅಲ್ಲಲ್ಲಿಯ ಇಲ್ಲ ಹಂಗೆ ಹೇಳ್ಕೋಬೇಡಿ. ನಿಮ್ಮ ಮಕ್ಕಳಿಗಷ್ಟೇ ಆ ಹುಡುಗನ ನೋಡು ಈ ಹುಡುಗನ ನೋಡು ತಿಳ್ಕೋಬೇಡಿ. ಅದರ ಬದಲಿಗೆ ಅಂಥ ಹುಡುಗರು ಸಾಹಸದಿಂದ ಸ್ವಲ್ಪ ಈ ಕಡೆ ತರಿಸಿ, ಪೋಲಿಗಳು ಪೋಖರಿಗಳದ್ದು ಕಂಡಾಗ ಸ್ವಲ್ಪ ಸಾಹಸ ತರಿಸಿ. ಆದರೆ ಅವರಿಗೆ ಬುದ್ಧಿವಾದ ಹೇಳಬೇಕು, ಪ್ರೀತಿ ಮಾಡಬೇಕು, ದಾರಿ ಥರ ಟ್ರೈ ಮಾಡಬೇಕು. ದಾರಿಗೆ ಬರಲಿಲ್ಲ ಅಂದರೆ ಅಂಥ ಮಕ್ಕಳಿಂದ ದಯವಿಟ್ಟು ದೂರ ಮಾಡಿಸಿ ನಿಮ್ಮ ಮಕ್ಕಳನ್ನ. ಹಲ್ಲೆಲೂಯಾ. ಇರಲಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನೆಕ್ಸ್ಟ್ ಅಲ್ಲಿ ನೋಡಿ, ನಿಮ್ಮೊಳಗೆ 35 ಓದವ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇಲ್ಲದಿದ್ದರೆ ನೋಡು ಅದಕ್ಕೆ ಹೇಳೋದು. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇಲ್ಲದೆ ನೋಡು ಪುನಃ ಓದವ. ನೀ ಸೋಮ ನೀ ಓದವ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು. ನಿಮಗೆ ಪ್ರೀತಿ ಇದ್ರೆ ಮಾತ್ರ ನಿಮ್ಮನ್ನ ಯೇಸು ಸ್ವಾಮಿ ಶಿಷ್ಯ ಅಂತ ತಿಳ್ಕೊಳ್ತಾರೆ. ನಾವು ಹಾಸ್ಪಿಟ್ಲಿಗೆ ಹೋದಾಗ ಒಬ್ರಿಗೆ ನಾವು ಮಾತಾಡಾದ್ಮೇಲೆ ಲಾಸ್ಟ್ ಹೊತ್ತಿಗೆ ಅವ್ರ ಮಗುನೆಲ್ಲ ಎತ್ತಿ ಮುದ್ದಾಡಲ್ಲ ಆದ್ಮೇಲೆ ಲಾಸ್ಟ್ ಹೊತ್ತಿಗೆ ನೀವು ಯಾರು ಅಂಕಲ್ ಎಲ್ಲಿದ್ದೀರಾ ಅಂತೆಲ್ಲ ಕೇಳಿದ್ರು. ನಾನು ಹೇಳಿದೆ ನಾನು ಈ ಥರದ ಚರ್ಚದ ಫಾದರ್ ಕಾಣಮ್ಮ ಅಂತೇಳಿ. ಅದಕ್ಕೇನೆ ನೀವು ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀರಾ? ಅವ್ರ ಬಾಯಿಂದ ಬಿದ್ದ ಮಾತು. ಮೊನ್ನೆ ನಾವು ನಂಜನಗೂಡಿಗೆ ಹೋಗಿದ್ದೀವಿ, ಅವ್ರ ಮನೆಗೆ ಹುಡುಕ್ತಾ ಇದ್ವಿ. 9 ಆಗೋಯ್ತು ರಾತ್ರಿ. ಅವ್ರ ಮನೆಗೆ ಬರ್ಬೇಕು ಆಸೆ ಪಡ್ತಾ ಇದ್ದಾರೆ, ನಮ್ಗೆ ಹೋಗೋಕ್ಕಾಗ್ತಾ ಇಲ್ಲ. 9 ಗಂಟೆ ಆಗೋಯ್ತು ಮನೆ ಬರಲಿಕ್ಕೆ. ಅಂಚೋಳಿ ಪುಷ್ಪನ ಮನೆಯಿಂದ ಬಂದು ಚಾಮರಾಜನಗರ ಸೇವೆ ಮುಗಿಸಿ ಅಲ್ಲಿಂದ ನಂಜನಗೂಡು ಬಂದಿದ್ವಿ. ಕರೀತಿದ್ರೆ ಇನ್ನೊಂದು ಸಲ ಬರ್ತೀನಿ ಕಣವ, ನನಗೆ ಟೈಮ್ ಇಲ್ಲ ನೋಡಿ ವಿಧಿನೇ ಬಂದ್ಬಿಟ್ಟು. ಯಾಕೆ ಅವ್ರ ಬಾಯಲ್ಲಿ ಬಿದ್ದ ಮಾತೇನು ಗೊತ್ತಾ? ಪ್ರೀತಿ. ನಮ್ಮ ಅಕ್ಕ ಕಾರಲ್ಲಿ ಹೋಗ್ತದ, ಕಾರು ಊತೋಗ್ಬಿಟ್ಟಾಗ ಎಲ್ಲರೂ ನೋಡ್ಕೊಂಡು ಹೋಗ್ತಿದಾರಂತೆ. ಯಾರು ಹೆಲ್ಪ್ ಮಾಡ್ತಿರಂತೆ. 4-5 ಕ್ರಿಶ್ಚಿಯನ್ಸ್ಗಳು ಬಂದು ಆ ಕಾರ್ನ ಎತ್ತಿಟ್ಟಾಗ ನಮ್ಮ ಅಕ್ಕ ಹೇಳಿದ್ಲಂತೆ, ಅಲ್ಲೇ ನನ್ನ ಜೊತೆ ಹೇಳಿದ್ರು, ನೀನು ಯಾಕೆ ಕ್ರಿಶ್ಚಿಯನ್ಗೆ ಓದೆ ಅಂತ ಗೊತ್ತಾ? ಅವರು ಸಕ್ಕದ ಪ್ರೀತಿ ಮಾಡಿದ್ರು ಕಣೋ, ನನ್ನ ಕಾರ್ನ ಎತ್ತಿ ಸೈಡಿಗೆ ಇಟ್ಟಿದ್ದೇ ಅವರು ಅಂತೇಳಿ. ಅಲ್ಲಲ್ಲಿಯ ಈ ಪ್ರೀತಿನ ನಾವು ತೋರಿಸ್ಬೇಕು. ಅಲ್ಲಲ್ಲಿಯ ನಾವು ನಮ್ಮ ಹೆಂಡತಿ ನಮ್ಮ ಮಕ್ಕಳು ನಮ್ಮ ಕುಟುಂಬನ ಮಾತ್ರ ಪ್ರೀತಿ ಮಾಡೋದಲ್ಲ, ಪಕ್ಕದ ಮನೆಯವ್ರನ್ನ ಪ್ರೀತಿ ಮಾಡಬೇಕು. ಆದರೆ ಕೆಟ್ಟ ಪ್ರೀತಿ ಅಲ್ಲ, ಲಾಭಕ್ಕೋಸ್ಕರ ಪ್ರೀತಿ ಅಲ್ಲ. ಅಲ್ಲಲ್ಲಿಯ ಹಾಗಾದ್ರೆ ಇನ್ನೊಂದು ವಾಕ್ಯಕ್ಕೆ ಬರೋಣ. ಹೆಂಗ್ ಪ್ರೀತಿ ಮಾಡ್ಬೇಕು ಅಂತ ತೋರಿಸ್ತೀನಿ. 2 ಆಜ್ಞೆನ ಕೊಡ್ತಾರೆ. ಇದ್ರಿ 2ನೇ ಆಜ್ಞೆ ತೋರಿಸಿಲ್ಲ, ಇನ್ನೊಂದು ಇದ್ರಲ್ಲಿ ಕೊಡ್ತೀನಿ. ಮತ್ತಾಯ 22ನೇ ಅಧ್ಯಾಯ 36ರಿಂದ ಓದೋಣ ಸಾಕು. 36ರಿಂದ ಓದೋ, ಚೆನ್ನಾಗಿ ನೀಟಾಗಿ ಓದಿಸೋ ಬರೋಣ. ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದಕ್ಕೆ. ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಒಬ್ಬ ಬಂದು ಪ್ರಶ್ನೆ ಕೇಳ್ತಾನೆ. ಅವನು ಯಾರು ಗೊತ್ತಾ? ಒಬ್ಬ ಪಾಸ್ಟರ್, ಒಬ್ಬ ಬೋಧಕ ಬಂದು ಕೇಳ್ತಾನೆ. ನೋಡಲ್ಲಿ ಅವರಲ್ಲಿ 35 ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕ. ಯಾರು? ಧರ್ಮವನ್ನು ಉಪದೇಶ ಮಾಡ್ತಿದ್ದವನು ಪಾಸ್ಟ್ರು. ಅವನಿಗೆ ಗೊತ್ತಿಲ್ಲ ಲೋಕದಲ್ಲಿ ಏನು ಯಾವ ಥರ ಇದು ಮಾಡಬೇಕು ಅಂತೇಳಿ. ಆಗ ಧರ್ಮಸ್ಥಳ ಬಂದು, ಗುರುವೇ, ಧರ್ಮಸ್ಥಳದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಅಂತ ಪ್ರಶ್ನೆ ಕೇಳ್ತಾನೆ. ಯಾರು ಕೇಳ್ತಾರದು? ನಾನು, ನೀವಲ್ಲ, ಒಬ್ಬ ಬೋಧಕ ಪಾಠ ಮಾಡೋನಿಗೆ ಪ್ರಶ್ನೆ ಅವನು ಕೇಳ್ತಾನೆ. ಆವಾಗ ಏನ್ ಹೇಳ್ತಾರೆ ನೋಡಿ. ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನನ್ನ ಪೂರ್ಣ ಹೃದಯದಿಂದ ಏನಾಯ್ತು ನಿನಗೆ? ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆ ಮುಖ್ಯವಾದದ್ದು. ಮತ್ತು ಮೊದಲನೆಯದು ಎಲ್ಲರೂ ಬಾಯಿದ ಬರಲಿ. ಒಂದನೇ ಆಜ್ಞೆ ಓದಿದಾರ? 2. ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದು ಉಂಟು. ಇದಕ್ಕೆ ಸಮಾನವಾದ ಉಂಟು. ಒಂದು ಆಯ್ತು, ಇನ್ನೊಂದು ಉಂಟು. ಏನು ಉಂಟು? ಅದು ಯಾವುದೆಂದರೆ ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದೇ ಈ 2 ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದ ಗ್ರಂಥಕ್ಕೂ ಆಧಾರವಾಗಿವೆ. ಈಗ ನಾನು ಹೇಳ್ತೀನಿ ಕೇಳಿ, ವಚನದ ಭಾಗ ನಾನು ಮುಗಿಸ್ತೀನಿ. ಇದಾದ್ಮೇಲೆ ನಿನ್ನ ಒಬ್ಬ ಧರ್ಮಸ್ಥಳ ಬೋಧಕ ಬಂದು ಕೇಳ್ತಾನೆ, ಆತನನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ. ಯಾರನ್ನ ಪರೀಕ್ಷೆ ಮಾಡಬೇಕು ಅಂತ? ಯೇಸು ಸ್ವಾಮಿನ ಪರೀಕ್ಷೆ ಮಾಡೋ ಮುಂದೇನೆ. ಹಾಗೆ ನಮ್ಮನ್ನ ಪರೀಕ್ಷೆ ಮಾಡೋಕ್ಕೆ, ನಿಮ್ಮನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಜನ ಪ್ರೀತಿ ಮಾಡ್ತಾರ ಇಲ್ವ ಅಂತ ಬರ್ತಾರೆ.
ಇದು ನಿಜವಾದ ಕ್ರಿಶ್ಚಿಯನ್ ಅಂತ ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೆ. ನೀವು ಪ್ರೀತಿ ತೋರಿಸಿದಾಗ ನಿಜವಾದ ಕ್ರೈಸ್ತರಾಗ್ತೀರಾ. ಪ್ರೀತಿ ತೋರಿಸಲಿಲ್ಲ ಅಂದರೆ ಹೋಯ್ತು. ಹಂಗೆಕೊಂಡು ಪ್ರೀತಿ ತಗೊಂಡು ಕಿವಿದು ವಾಲೆಲ್ಲ ಬಿಚ್ಚಿಕೊಟ್ಬಿಡಬೇಡಿ. ನಮ್ಮಲ್ಲೊಬ್ಬಳು ಚೌಡಮ್ಮನ ಒಬ್ಬಳು ಅಮ್ಮ ಇದ್ದಾಳೆ, ಸ್ವಲ್ಪ ಕಷ್ಟ ಸುಖ ಮಾತಾಡ್ಸೋಕೆ ವಾಲೆನೇ ಬಿಚ್ಚಿಕೊಟ್ಬಿಡೋದು, ಜುಗ್ಗಿನೇ ಬಿಚ್ಚಿಕೊಟ್ಬಿಡು. ಹಂಗೆಲ್ಲ ಮಾಡೋಕೆ ಹೋಗಬೇಡಿ. ಅವ್ರನ್ನ ನೋಡಿ ನಿಮ್ಮ ಕೈಲಿ ಆಗುವಂಥದ್ದನ್ನ ಮಾಡಿ. ಅಲ್ಲಲ್ಲಿಯ ಕಳ್ಳರು ಕಾಕರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಪ್ರೀತಿ ನೆಪ ತೋರಿಸ್ಕೊಂಡು ತಿನ್ನಕ್ಕೆ ಬರ್ತಾರೆ. ಅಲ್ಲಲ್ಲಿಯ ಇಲ್ಲಿ ದೇವರ ವಾಕ್ಯದಲ್ಲಿ ಬರ್ತದೆ, ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಯಾರನ್ನ? ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸೋದಿಲ್ಲ. ಇವತ್ತು ಅಂಕಲ್ ಬೈತಾರಲ್ಲ ಅಂತ ಚರ್ಚಿಗೆ ಬರೋರು ಸುಮಾರು ಜನ ಇದ್ದಾರೆ. ಸಾಯಂಕಾಲ ಪ್ರಾರ್ಥನೆ ಕಾನ್ಫರೆನ್ಸ್ ಕಾಲಿಗೆ ಸೇರ್ರಮ್ಮ ಅಂತಂದರೆ ಸೇರೋದಿಲ್ಲ. ಕಾನ್ಫರೆನ್ಸ್ ಕಾಲ ಸಾಯಂಕಾಲ ಸೇರ್ಕೊಳ್ಳಿ, ನಾವು ಬೆಳಿಗ್ಗೆ ಸಾಯಂಕಾಲ ಆಂಟಿ ನಡೆಸ್ತಾ ಇದ್ದಾರೆ ಸೇರೋದಿಲ್ಲ. ಪೂರ್ಣ ಹೃದಯದಲ್ಲಿ ಪ್ರಾರ್ಥನೆ ಮಾಡೋರು ಕಾನ್ಫರೆನ್ಸ್ ಕಾಲಿಗೆ ಸೇರ್ತೀರಾ, ಪ್ರಾರ್ಥನೆ ಮಾಡೇ ಮಾಡ್ತೀರಾ. ಅಲ್ಲಲ್ಲಿ ಕಾನ್ಫರೆನ್ಸ್ ಕಾಲ ಪ್ರಾರ್ಥನೆ ಸೇರಿದವ್ರಿಗೆ ಎಲ್ರಿಗೂ ಬಿಡುಗಡೆ ಆಗ್ತಾ ಇದೆ ಗೊತ್ತಾ. ಅದರಲ್ಲಿ ಅಂಚೋಡಿ ಪುಷ್ಪನೇ ಸಾಕ್ಷಿ. ನಿನ್ನೆ ಅವಳಿಗೆ ಆಪ್ರೇಷನ್ ಆಗಬೇಕು, ಆಪ್ರೇಷನ್ ಮಾಡಲಿಕ್ಕೆ ಕರ್ಕೊಂಡೋಗಿದ್ದಾರೆ. ಸಾಕ್ಷಿ ಕೇಳಿದಿರಲ್ಲಮ್ಮ, ನಿನ್ನೆ ಆಪ್ರೇಷನ್ ಮಾಡಬೇಕಿದ್ರೆ ಆಪ್ರೇಷನ್ ಮಾಡಬೇಕು, ಅನಸ್ತೇಸಿಯಾ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊನೆಗೆ ಡಾಕ್ಟರ್ ಅದರಿಂದ ಏನು ಅನಸ್ತೇಸಿಯಾ ಬೇಡ ಏನು ಬೇಡ ಅಂತೇಳಿ ಹಂಗೆ ಫಸ್ಟ್ ತೆಗೆದುಬಿಟ್ಲಂತೆ. ಆಪ್ರೇಷನ್ ಸಕ್ಸಸ್ ಆಗಿ ಎಲ್ಲರೂ ಅಡ್ಮಿಟ್ ಆಗಬೇಕಂತ ಇವಳ ನೀನು ಆರೋಗ್ಯದಲ್ಲಿ ಇದೆಯಾ ಅಂತ ಮನೆ ಕಳಿಸಿದ್ರು. ಇವತ್ತು ಬರ್ತಾ ಇದ್ದಾರೆ, ಕಾರಲ್ಲೇ ಬರ್ತಾ ಇದ್ದಾರೆ. ಅಲ್ಲಲ್ಲಿಯ ಇವತ್ತು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಬರ್ತಾ ಇದ್ದಾರೆ. ಈಗ ನಮ್ಮ ಸರ್ವಿಸ್ ಮುಗಿದ್ರೊಡೆ ಬಂದೇ ಬರ್ತಾರೆ ಅವರು. ಅಲ್ಲಲ್ಲಿಯ ಎಂಥ ದೊಡ್ಡ ಸಾಕ್ಷಿ ಅದು. ನನ್ನ ಮೊಮ್ಮಗನ ವಿಷಯದಲ್ಲಿ ಎಷ್ಟು ದೊಡ್ಡ ಸಾಕ್ಷಿ. ಸಕ್ಕತ್ತಲ್ಲಿ 18 ವರ್ಷ ಕಳೆದ ಮೇಲೆ ದೇವರು ಮಕ್ಕಳನ್ನು ದಯಪಾಲಿಸಿದ್ರು. ಎಂಥ ದೊಡ್ಡ ಸಾಕ್ಷಿ. ಯೋಚನೆ ಮಾಡಿ ಪ್ರಿಯರೇ, ಇವತ್ತು ಎಂತೆಂಥ ಕಾಯಿಲೆದಲ್ಲಿದ್ದವರು, ಎಂತೆಂಥ ಬಡತನದಲ್ಲಿದ್ದವರು, ಎಂತೆಂಥ ಬಂಧನದಲ್ಲಿ ಇದ್ದಂಥವ್ರು ಬಿಡುಗಡೆ ಆಗಿದ್ದಾರೆ. ಅಲ್ಲಲ್ಲಿಯ ಅದಕ್ಕೆ ಸಾಕ್ಷಿ ಏನು ಗೊತ್ತಾ? ಪೂರ್ಣ ಹೃದಯದ ಪ್ರಾರ್ಥನೆ. ನೀವು ಪೂರ್ಣ ಹೃದಯದ ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಮಾಡಬೇಕಲ್ಲ ಅಂತ ಪ್ರಾರ್ಥನೆ ಮಾಡಕ್ಕೆ ಬರಬೇಡಿ, ಚರ್ಚಿಗೆ ಬರಬೇಕಲ್ಲ ಅಂತ ಬರಬೇಡಿ, ನನ್ನ ಕಷ್ಟ ನೀಗೋಗ್ಲಿ ಅಂತ ಬರಬೇಡಿ, ನನ್ನ ರೋಗ ವಾಸಿ ಆಗಲಿ ಅಂತ ಬರಬೇಡಿ. ದೇವರೇ ನನಗೆ ನೀನು ಬೇಕು ಅಂತ ಬನ್ನಿ, ನಿಮ್ದು ಎಲ್ಲವನ್ನು ಅವರು ಸರಿಪಡಿಸ್ತಾರೆ. ಅಲ್ಲಲ್ಲಿಯ 4 ಚಪ್ಪಾಳೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಈಗ 1ನೇ ಆಜ್ಞೆ ಇದು. 2ನೇ ಆಜ್ಞೆ ಓದವ. ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದು ಉಂಟು. 2ನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದೇ. ಈಗ ನಿಮ್ಮನ್ನು ನಾನೊಂದು ಪ್ರಶ್ನೆ ಹೇಳ್ತೀನಿ. ನಿಮ್ಮ ನೆರೆ ಮನೆಯವ್ರ ಜೊತೆ ಎಷ್ಟು ಜನ ಚೆನ್ನಾಗಿದ್ದೀರಾ? ಕೈ ಎತ್ತಿ. ನಿಮ್ಮ ಲಕ್ಷ್ಮೀಪುರ ಇದೆಲ್ಲ ಸೇರಿಸ್ಕೋಬೇಕು. ಅದೆಲ್ಲ ಬೇಡ. ನಿಮ್ಮ ನೆರೆ ಜೊತೆ ಎಷ್ಟು ಜನ ಚೆನ್ನಾಗಿದೆ ನೋಡಿ. ಪುಷ್ಪ ಈಗ ತಾನೇ ಇವಳ ಬಗ್ಗೆ ಸಾಕ್ಷಿ ಕೊಟ್ಟೆ. ಅವಳು ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡಿದೆ ಅಂತೇಳಿ ಈಗ ಅವಳು ಬಂದಳು. ಅಲ್ಲಲ್ಲಿಯ ಪುಷ್ಪ ಈಗ ಬರ್ತಾಳೆ ಅಂತ ಹೇಳಿದಿನ ಇಲ್ವಾ? ಈಗ ವಾಕ್ಯ ಕೊಟ್ಟನೇ ಇಲ್ವಾ? ನೋಡಿ, ಅದೇ ಪುಷ್ಪ ಬಂದಳು. ದೇವರ ಕಾರ್ಯ ಮಾಡಿದಾಗ ಚಪ್ಪಾಳೆಯಲ್ಲಿ ಅವ್ರನ್ನ ಸ್ವಾಗತ ಮಾಡೋಣ. ಅಲ್ಲಲ್ಲಿಯ ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅಲ್ಲಲ್ಲಿಯ ನಿಮ್ಮ ನೆರೆಮನೆಯವರಲ್ಲಿ ಎಷ್ಟು ಜನಕ್ಕೆ ಶತ್ರುಗಳೇ ಇಲ್ಲ, ಅಕಸ್ಮಾತ್ ಇದ್ದೀರಾ ಅಂತ ಆದರೆ ನೀವು ದೇವರ ಮಕ್ಕಳು ಅಲ್ಲ. ಸಭೆನೇ ಸೈಲೆಂಟ್ ಆಯಿತು. ಆಯಿತು. 2ನೇದಾಗಿ ನಿಮ್ಮ ಕುಟುಂಬದೊಳಗಡೆ ಯಾರು ನೀವು ಸತತನ ಮಾಡ್ತಾ ಇಲ್ವಾ? ಹಾಗಿದ್ರೆ ಏನು ಪ್ರಯೋಜನ ದೇವ್ರ ಮಕ್ಕಳಾಗಿ? ಸ್ವಾಮಿ ಹಾಂ ಬೇಡ, ಅವ್ರು ಊಟ ಕೊಡೋದ್ರ ಬರೋಲ್ಲ, ದುಡಿದು ಇವತ್ತು ಗೈಲಿಗರ ಶಕ್ತಿನೂ ದೇವ್ರು ಕೊಡ್ತಾರಲ್ಲ. ವಯಸ್ಸು ಎಷ್ಟಾಗಿದೆ, 70 ಮೇಲೆ ಆಗಿದ್ರು ಕೂಡ ಇವತ್ತು ನಿಮಗೆ ಕೆಲಸ ಮಾಡಿ ತಿನ್ನೋ ಶಕ್ತಿನ ದೇವ್ರು ಕೊಡ್ತಾರೆ. ದೇವ್ರಿಗೆ ಥ್ಯಾಂಕ್ಸ್ ಹೇಳಿ. ನಿಮ್ಮನ್ನು ಬೆಡ್ ಮೇಲೆ ಮಲಗಿಸಿ ಸಾಯಿಸೋದಿಲ್ಲ. ಅವರು ಊಟ ಕೊಡಲಿ ಕೊಡದಿರಲಿ, ಪರಲೋಕದ ದೇವರು ನಿನಗೆ 3 ಹೊತ್ತು ಊಟ ಕೊಡಿಸ್ತಾರೆ, ನಿನಗೆ ಗೈಲಿಗರ ಶಕ್ತಿ ಕೊಡ್ತಾರೆ. ನೀನು ವಯಸ್ಸಾಗಿ ಬೆಡ್ ಪೇಷಂಟಾಗಿ ಸಾಯೋದಿಲ್ಲ. ನಿನ್ನನ್ನು ದೇವರು ಮಲ್ಲಿಗೆ ಹೂ ಥರ ಕರ್ಕೊಂಡು ಹೋಗ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲಲ್ಲಿಯ ಆಯಿತು. ಊಟ ಕೊಡಲಿಲ್ಲ ತಗೊಂಡು ಕೋಪ ಮಾಡ್ಕೊಳ್ಳೋದು ಬೇಡ, ಪ್ರಾರ್ಥನೆ ಮಾಡಿ. ಎಂಥವ್ರು ಆಗಿದ್ರು ಕೂಡ ನೀವು ಪ್ರಾರ್ಥನೆ ಮಾಡಿ ಅಮ್ಮ. ಅಲ್ಲಲ್ಲಿಯ ಮೆಲ್ಲೆ ಮಾತಾಡೋ ಪುಷ್ಪ. ಅಲ್ಲಲ್ಲಿಯ ಅಲ್ಲಲ್ಲಿಯ ಎಂಥವ್ರೇ ಆದರೂ ಕೂಡ ನೀವು ಪ್ರಾರ್ಥನೆ ಮಾಡಿ. ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಹೆಂಡತಿಗೋಸ್ಕರ, ನಿಮ್ಮ ಗಂಡನಿಗೋಸ್ಕರ, ನಿಮ್ಮ ಪಕ್ಕದ ಮನೆಗೋಸ್ಕರ ಪ್ರಾರ್ಥನೆ ಮಾಡಿ. ಸಂದರ್ಭ ಸಿಕ್ಕಾಗ ರಾಜಿ ಆಗ್ಲಿಕ್ಕೆ ನೋಡಿ. ಇನ್ನೊಂದ್ಸಲ ಓದವ. ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದು ಉಂಟು.
ಅದು ಯಾವುದೆಂದರೆ ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು. ಇನ್ನೊಂದ್ಸಲ ಓದವ. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು. ಹಾ. ಅದು ಯಾವುದೆಂದರೆ ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು. ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು. ನಿನ್ನಂತೆಯೇ ಅಂತಿದ್ರೆ ಅದರ ಅರ್ಥ ಏನು? ದೇವರ ತರ. ಅಲ್ಲ, ನಿನ್ನಂತೆ ಅದರ ಅರ್ಥ ಏನು? ನಿನ್ನ ಬಾಡಿನ ನೀನು ಹೆಂಗೆ ಪ್ರೀತಿಸ್ತೀಯೋ. ಕನ್ನಡ ಮುಂದೆ ನಿಂತ್ಕೊಂಡಾಗ ಎಷ್ಟು ಸಲ ಮೇಕಪ್ಗೆ ಎಷ್ಟು ಹೊತ್ತು ನಿಂತ್ಕೊಳ್ತೀರಾ? ಕನ್ನಡಿಗೆ ಸುಸ್ತಾಗ್ಬಿಡ್ಬೇಕು, ಆ ಥರದಲ್ಲಿ ನಿಂತ್ಕೊಳ್ಳೋದಿಲ್ವಾ? ಪೌಡ್ರ್ ತಟ್ಟಿದ್ದು ಹಿಂಗೆ ಕೆರೆದಾಗ ಉದುರ್ತದೆ. ಸ್ಟೈಲ್ ಮಾಡಿದ್ದೆ. ಎಷ್ಟು ಜನ ಕನ್ನಡಿ ಮುಂದೆ ನಿಂತ್ಕೊಳ್ತೀರಾ? ಸ್ವಲ್ಪ ಜ್ವರ ಬಂದ್ಬಿಟ್ರೆ ಸಾಕು, ಎಷ್ಟು ಜನ ಹಾಸ್ಪಿಟ್ಲಿಗೆ ಓಡೋಗ್ತಿದ್ದೀರಾ? ಎಷ್ಟು ಜನ ಓಡೋಗ್ತಿದ್ದೀರಾ ಹಾಸ್ಪಿಟ್ಲಿಗೆ? ನಿಮ್ಮ ದೇಹದ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ನೀವು ಓಡೋಗ್ತಾ ಇರೋದು. ಪಕ್ಕದಲ್ಲಿ ಇರೋರಿಗೆ ಜ್ವರ ಬಂದರೂ ನೀವು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಿನಗೆ ಜ್ವರ ಬಂದರೆ ಓಡೋಗ್ಬಿಡ್ತೀಯ. ಈಗ ಪುಷ್ಪ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಕ್ಕೆ ಅವಳ ದೇಹದ ಮೇಲೆ ಅವಳಿಗೆ ಪ್ರೀತಿ ಇದೆ. ಅಯ್ಯೋ ನನ್ನ ದೇಹ ಸತ್ರ ಸಾಯಿನಿಂದ ಯಾರು ಕೂತ್ಕೊಳ್ಳೋರಿದ್ದೀರಾ? 86-87 ವರ್ಷದ ಕೇತಳೆ ಜಿನೇ ಕೂರೋದಿಲ್ಲ. ನಿಜ ಅಲ್ವಾ? ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿನ್ನ ದೇಹನ ನೀನು ಹೆಂಗೆ ಪ್ರೀತಿ ಮಾಡ್ತೀಯೋ ಹಂಗೆ ನೀನು ಇನ್ನೊಬ್ಬರ ಪ್ರೀತಿ ಮಾಡು. ಈಗ ನಿನ್ನ ಕೈಗೆ ಸೊಳ್ಳೆ ಕಚ್ಚಿದ್ರೆ ಕಚ್ಚಲಿದೆ ಬಿಡ್ತೀಯಾ? ಏನು ಮಾಡ್ತೀಯಾ? ಯಾಕೆ ಹೊಡಿತೀಯಾ? ಕಚ್ಚಿದ ಹೇಳಿ ಬಲಗೈಗೆ ಆರ್ಡರ್ ಮಾಡ್ತೀಯಾ? ಬಲಗೈಯೇ ಎಡಗೈಯಲ್ಲಿರೋ ಸೊಳ್ಳೆನ ಹೊಡಿದ್ಯಾ? ಇಲ್ಲ ತಾನೆ. ಪಕ್ಕದಲ್ಲಿರೋ ಕೈ ಮೇಲೆ ಸೊಳ್ಳೆ ಕೂತ್ಕೊಂಡ್ರೆ ನೀವು ಯಾಕೆ ನಗಾಡ್ತೀರಾ? ಪಕ್ಕದಲ್ಲಿರೋ ಇಲ್ಲಿ ಸೊಳ್ಳೆ ಕೂತ್ಕೊಳ್ಳಿ. ನಿಜ ಅಲ್ವಾ? ಸೊಳ್ಳೆ ಕಚ್ಚಿಬಿಟ್ಟು ಹೋಗ್ಲಿ ಅಂತ ಕಾಯ್ತಾ ಇರ್ತೀರಾ? ಅಲ್ಲಯ್ಯ, ನಿಜ ತಾನೆ. ನಿಮ್ಮ ಕೈಗೆ ಸೊಳ್ಳೆ ಕಚ್ಚಾಗ ಆಟೋಮೆಟಿಕಾಗಿ ನಿಮ್ಮ ಕೈ ಬಂದ್ಬಿಡ್ತಲ್ಲ. ಯಾಕೆ? ನಿಮ್ಮ ದೇಹಕ್ಕೆ ರಕ್ತ ಕುಡಿತದೆ ಅಂತೇಳಿ. ಹಾಗೇನೆ ಪಕ್ಕದಲ್ಲಿರೋರ ಮೇಲೂ ಒಂದು ಸೊಳ್ಳೆ ಕೂತ್ಕೊಂಡ್ರೆ ನೀವು ನೋವಾಗಬೇಕು. ನಿನ್ನ ದೇಹವನ್ನು ನೀನು ಹೆಂಗೆ ಪ್ರೀತಿ ಮಾಡ್ತೀಯೋ ಹಾಗೆ ನಿನ್ನ ನೆರೆ ಮನೆಯವ್ರನ್ನ ಪ್ರೀತಿ ಮಾಡಬೇಕು. ನಿನ್ನ ಪಕ್ಕದಲ್ಲಿರೋರನ್ನ ಪ್ರೀತಿ ಮಾಡಬೇಕು. ಅಲ್ಲಲ್ಲಿಯ ನೀ ಪ್ರೀತಿ ಮಾಡಲಿಲ್ವಾ ನಿನ್ನೊಳಗಡೆ ದೇವರಿಲ್ಲ ಅಂತ ಅರ್ಥ. ಅಲ್ಲಲ್ಲಿಯ. ಹಾಗಾದ್ರೆ ಕೊನೆಯ ವಾಕ್ಯ ದೇವರು ಹೇಳಿದರೆ, ನಾನು ಪ್ರೀತಿ ಸ್ವರೂಪಿ, ನನ್ನ ಹಾಗೇನೆ ನೀವು ಪ್ರೀತಿ ಸ್ವರೂಪಿಗಳಾದರೆ ಮಾತ್ರ ನೀವು ನನ್ನ ಶಿಷ್ಯರು, ನನ್ನ ಮಕ್ಕಳು. ಇಲ್ವಾ ನೀವು ನನ್ನ ಶಿಷ್ಯರು ಅಲ್ಲ, ನನ್ನ ಮಕ್ಕಳು ಅಲ್ಲ ಅಂತ ಹೇಳಿದ್ದಾರೆ. ದೇವ್ರು ನಾವು ಸತ್ರಾಗ್ರಿ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಎಲ್ಲ ಕಣ್ಣುಗಳನ್ನ ಮುಚ್ಚಿ. ಯಾರಿಗಾದರೂ ಕ್ಷಮಿಸಬೇಕಿದ್ರೆ ಕ್ಷಮಿಸ್ಬಿಡಿ. ಪ್ರೀತಿ ಮಾಡಬೇಕಿದ್ರೆ ಪ್ರೀತಿ ಮಾಡಿ. ಹಂಗೆ ಹೇಳ್ಕೊಂಡು ನಾನು ಆಗಲೇ ಹೇಳ್ದಂಗೆ ಲವ್ ಅದಲ್ಲ. ಕಾಲೇಜು ಮಕ್ಕಳ ಪ್ರೀತಿ ಅಲ್ಲ, ಅದು ಕಾಮದ ಪ್ರೀತಿ. ಇನ್ನೊಬ್ಬ ಗಂಡನ ಮೇಲೆ ಪ್ರೀತಿ ಅಲ್ಲ, ಇನ್ನೊಬ್ಬನ ಹೆಂಡತಿ ಮೇಲೆ ಪ್ರೀತಿ ಅಲ್ಲ. ಯಥಾರ್ಥವಾಗಿ ಪ್ರತಿಯೊಬ್ಬರನ್ನ ಪ್ರೀತಿ ಮಾಡಬೇಕು. ಅವಳು ಕರ್ರಿಗೆ ಇರಲಿ, ಬೆಳ್ಳಿಗೆ ಇರಲಿ, ಅವಳು ನೊಂಡಿನೇ ಆಗಿರಲಿ, ಕುಷ್ಠರೋಗಿನೇ ಬಂದಿರಲಿ, ಏನೇ ಆಗಿದ್ರು ಕೂಡ ಅವ್ರನ್ನ ಪ್ರೀತಿ ಮಾಡಿ ನಿಮ್ಮ ಕೈಲಿ ಆಗುವಂಥ ಸಹಾಯಗಳನ್ನ ಮಾಡಿ. ಅಲ್ಲಲ್ಲಿಯ ಒಬ್ಬರನ್ನ ಕಂಡಾಗ ಒಂಥರ ತಾರತಮ್ಯ ಮಾಡಿದ್ರು ಕೂಡ ಅದು ಪ್ರೀತಿ ಅಲ್ಲ. ಈ ದೊಡ್ಡಕ್ಕ ಬಂದಾಗ ಚಿಕನ್ ಸಾರು, ಎರಡನಕ್ಕ ಬಂದಾಗ ತಿಳಿ ಸಾಂಬಾರು, ಹಿಂಗೆ ಮಾಡಿದ್ರು ಅದು ಪಾಪನೇ. ಪಕ್ಕದಲ್ಲಿ ಮಗು ಆಟ ಆಡ್ತಾ ಇರ್ತದೆ, ನಿಮ್ಮ ಮನೇಲಿ ಬಂದು ಬಿಸ್ಕೆಟ್ ಕೊಡೋ ಟೈಮಲ್ಲಿ ಆ ಮಗನ ಓಡಿಸ್ಬಿಡೋದು, ಅಲ್ಲಿಂದ ನಿಮ್ಮ ಮಗನ ತಿನ್ನಿಸ್ಬಿಟ್ಟು ಬಾರೋ ಆಟ ಆಡೋಕ್ಕೆ ಅಂತ ಕರೆಯೋದು. ಇದೆಲ್ಲ ಬೇಡ, ಇದೆಲ್ಲ ಪ್ರೀತಿ ಅಲ್ಲ. ನಾವು ಪ್ರೀತಿಸೋರಾಗಿ ದೇವರ ರಾಜ್ಯನ ಕಟ್ಟೋದು. ನಾವು ಪ್ರೀತಿ ಇದ್ರೆ ಮಾತ್ರ ದೇವರ ಮಕ್ಕಳು. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ಪ್ರಭು ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ನಮಗೆ ಪ್ರೀತಿಯ ಪಾಠವನ್ನು ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ನೀನು ನಮ್ಮನ್ನು ಪ್ರೀತಿಸಿ, ಪಾಪಿಗಳಾಗಿದ್ರು, ದುಷ್ಟರಾಗಿದ್ರು, ನಮ್ಮನ್ನು ಪ್ರೀತಿಸಿ ನೀನು ಪ್ರಾಣವನ್ನೇ ಕೊಟ್ಟು ಪ್ರೀತಿ ಮಾಡಿದ ಸ್ವಾಮಿ. ಆದರೆ ನಾವು ಸ್ವಾಮಿ ನಮ್ಮ ಪ್ರಾಣ ಕೊಡೋದು ಬೇಡ ಸ್ವಾಮಿ. ನಮ್ಮ ಕೈಯಲ್ಲಿ ಆಗುವಂಥ ಸಹಾಯಗಳನ್ನು ಕೊಟ್ಟು ಪ್ರೀತಿ ಮಾಡಬೇಕಪ್ಪ. ನಮ್ಮ ಕೈಯಲ್ಲಿ ಆಗುವಂಥ ಒಳ್ಳೆದನ್ನ ಮಾಡಿ ಪ್ರೀತಿ ಮಾಡಬೇಕಪ್ಪ. ನಮ್ಮ ನಗುಮುಖವೇ ಇನ್ನೊಬ್ಬರಿಗೆ ದಾರಿ ಆಗಬೇಕು ಸ್ವಾಮಿ. ನಮ್ಮ ಪ್ರೀತಿಯೇ ಕರ್ತನನ್ನು ಕಾಣೋಂಗಾಗಬೇಕಪ್ಪ. ಅಪ್ಪ, ನೀನು ಒಳ್ಳೆಯವ್ರ ಮೇಲೂ ಕೆಟ್ಟವ್ರ ಮೇಲೂ ಮಳೆ ಸುರಿಸ್ತೀಯ ಸ್ವಾಮಿ. ಹಾಗೆ ನಾವು ಒಳ್ಳೆಯವ್ರ ಮೇಲೆ ಕೆಟ್ಟವ್ರ ಮೇಲೂ ನಿನ್ನ ಪ್ರೀತಿ ತೋರಿಸ್ಬೇಕಪ್ಪ. ಒಳ್ಳೆಯವ್ರ ಮೇಲೆ ಕೆಟ್ಟವ್ರ ಮೇಲೆ ಸೂರ್ಯ ಮೂಡ್ತಾನೆ ಸ್ವಾಮಿ. ಹಾಗೆ ನಮ್ಮ ಪ್ರಕಾಶ ಒಳ್ಳೆಯವ್ರ ಮೇಲೆ ಕೆಟ್ಟವ್ರ ಮೇಲೆ ಬೀಳ್ಬೇಕಪ್ಪ. ಅಪ್ಪ, ಈ ಸಮಯ ನಮ್ಮನ್ನು ಆಶೀರ್ವದಿಸು. ನಿನ್ನ ಕೃಪೆಯಿಂದ ತುಂಬಿಸು, ನಿನ್ನ ಬಲದಿಂದ ತುಂಬಿಸು, ನಿನ್ನ ಪ್ರೀತಿಯಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಬೇಡಿ ಬಂದ ತಂದೆ. ಆಮೇನ್, 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 ಆಮೇನ್.